ಭಕ್ತಿಯು ಹೆಚ್ಚಾಗುತ್ತದೆ. ಮತ್ತು ನಾವು ಅದನ್ನು ಯಾವ ರೀತಿ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಯಾವ ರೀತಿ ಕಲಿಸ್ಬೇಕು ಅನ್ನೋದು ತುಂಬ ಯೂಸ್ ಆಗುತ್ತೆ. ಮಕ್ಕಳಿಗೆ ಕಾಂಪಿಟೇಷನ್ ಇದ್ದಾಗ, ಸ್ಕೂಲಲ್ಲಿ ಕಾಂಪಿಟೇಷನ್ ಇದ್ದಾಗ, ದೇಶಭಕ್ತಿ ಪೇಟ್ರೋಟಿಕ್ ಸಾಂಗ್ಸ್ ಬಗ್ಗೆ ಕಾಂಪಿಟೇಷನ್ ಜಾಸ್ತಿ ಇಡ್ತಾರೆ. ಅಂತಹ ಸಮಯದಲ್ಲಿ ಈ ಥರ ನೀವು ಈ ವಿಡಿಯೋನ ತೋರಿಸಿ ಮಕ್ಕಳಿಗೆ ಕಲಿಸೋದ್ ಮುಖಾಂತರ ಅವ್ರಿಗೆ ತುಂಬ ಸುಲಭವಾಗಿ ಕಲಿತಾರೆ ಮತ್ತು ತುಂಬ ಸುಲಭವಾಗಿಯೂ ಅವ್ರಿಗೆ ಅರ್ಥ ಆಗುತ್ತದೆ. ಬನ್ನಿ ಸ್ನೇಹಿತರೆ, ನಾವು ಸಮಯ ವ್ಯರ್ಥ ಮಾಡದೆ ಯಾವ ರೀತಿಯ ಯಾವ ಹಾಡು ಯಾವುದ್ರ ಬಗ್ಗೆ ಕುರಿತಾದದ್ದು ಅಂತ ನೋಡೋಣ. ಈ ಹಾಡು ಬಂದ್ಬಿಟ್ಟು, ಈ ಅಭಿನಯ ಗೀತೆ ಬಂದ್ಬಿಟ್ಟು ನಮ್ಮ ಬಾವುಟ, ಅವರ್ ಫ್ಲಾಗ್ ಅಂದರೆ ನಮ್ಮ ಫ್ಲಾಗಿನ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಈ ಪದ್ಯದಲ್ಲಿ. ಆ ಒಂದು ವಿವರಣೆ ಇದು ಪಠ್ಯ ಪುಸ್ತಕದಲ್ಲಿ ಈ ಪದ್ಯ ಇದೆ. ಮಕ್ಕಳಿಗೆ ನಾವು ಬೇರೆ ಓದ್ಕೊಂಡು ಹೋದರೆ ಮಕ್ಕಳು ಈ ಪದ್ಯವನ್ನು ಕಲಿಯೋದಿಲ್ಲ. ಮೇಲಾಗಿ ನಾವು ಅವ್ರಿಗೆ ಆ್ಯಕ್ಷನ್ ಮೂಲಕ ಅವ್ರಿಗೆ ತೋರಿಸ್ಕೊಟ್ರೆ ತುಂಬ ಸುಲಭವಾಗಿ ಕಲಿತಾರೆ ಮತ್ತು ಹೆಚ್ಚಿನ ಕಾಲ ಜ್ಞಾಪಕದಲ್ಲಿ ಸಹ ಅವ್ರು ಇಟ್ಕೊಳ್ತಾರೆ ಹೆಚ್ಚಿನ ದಿನ ಆಗೋದು ಅವರಿಗೆ. ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ನಮ್ಮ ಬಾವುಟ. ಏರುತಿಹದು ಆರುತಿಹದು ನೋಡು ನಮ್ಮ ಬಾವುಟ, ತೋರುತಿಹದು ಹೊಡೆದು ಹೊಡೆದು ಬಾನಿನಗಳ ಪಟಪಟ. ಏರುತಿಹದು ಹಾರುತಿಹದು ನೋಡು ನಮ್ಮ ಬಾವುಟ, ತೋರುತಿಹದು ಹೊಡೆದು ಹೊಡೆದು ಬಾನಿನಗಳ ಪಟಪಟ. ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು. ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು. ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು, ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡ ಗುಡಿಯ ಮೆರೆಯುವುದು. ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ, ನಮ್ಮ ನಾಡ ಗುಡಿಯ ನಾಡ ನೋಡಿರಣ್ಣ ಹೇಗಿದೆ. ಬನ್ನಿ ಸ್ನೇಹಿತರೆ, ನಾನು ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡಿಸ್ತೀನಿ. ನೀವು ಸಹ ನನ್ನ ಜೊತೆ ನೀವು ಸಹ ಕಲಿಬೋದು, ಮತ್ತು ನನ್ನ ಜೊತೆ ನೀವು ಸಹ ಹಾಡನ್ನು ಹಾಡಿ. ಇದರಿಂದ ನಮಗೊಂದು ದೇಶಭಕ್ತಿ, ಒಂದು ಫೀಲಿಂಗ್ಸ್ ಬರುತ್ತೆ. ನಾವು ಒಂದು ಇಂಡಿಯನ್ಸ್ ಅನ್ನೋ ಪ್ರೌಡ್ನೆಸ್ ನಮಗೆ ಬರುತ್ತೆ. ನಮಗೆ ದೇಶಭಕ್ತಿಯನ್ನು ತುಂಬ ಮುಖ್ಯ ಅಲ್ವಾ? ಅದಕ್ಕಾಗಿ ನೀವು ಸಹ ನನ್ನ ಜೊತೆ ಹಾಡೋದು ಹಾಡಿದ್ರೆ ನನಗೂ ಸ್ವಲ್ಪ ಖುಷಿ ಅನಿಸುತ್ತೆ, ಇನ್ನೂ ನನಗೆ ಎಂಕರೇಜ್ ಮಾಡಿದಂಗೆ ಆಗುತ್ತೆ. ಬನ್ನಿ ಸ್ನೇಹಿತರೆ, ಹಾಡೋಣ. ನೀವು ನನ್ನೊಟ್ಟಿಗೆ ಹಾಡ್ತೀರಾ? ರೆಡಿಗಿದ್ದೀರಾ? ಬನ್ನಿ. ನಮ್ಮ ಬಾವುಟ, ಇದು ಅದೊಂದು ಪದ್ಯದ ಹೆಸರು, ನಮ್ಮ ಬಾವುಟ. ನಾವು ಚಿಕ್ಕ ವಯಸ್ಸಲ್ಲಿ ಈ ಪದ್ಯಗಳನ್ನೆಲ್ಲ ಹಾಡಿದ್ದೀವಿ. ನಮ್ಮ ಟೀಚರ್ಸು ಸಹ ನಮ್ಗೆ ಇದನ್ನ ಹೇಳ್ಕೊಟ್ಟಿದ್ದಾರೆ ಅಲ್ವಾ? ಬನ್ನಿ, ಹಾಗಾದ್ರೆ ಮತ್ತೊಂದ್ಸಲ ಯಾವ ರೀತಿ ಇದನ್ನ ಹಾಡೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ. ಏರುತಿಹದು ಆರುತಿಹದು ನೋಡು ನಮ್ಮ ಬಾವುಟ, ತೋರುತಿಹದು ಹೊಡೆದು ಹೊಡೆದು ಬಾನಿನಗಳ ಪಟಪಟ. ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು. ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು, ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡ ಗುಡಿಯ ಮೆರೆಯುವುದು. ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ, ನಮ್ಮ ನಾಡ ಗುಡಿಯ ನಾಡ ನೋಡಿರಣ್ಣ ಹೇಗಿದೆ. ಈ ಪದ್ಯವನ್ನು ಬರೆದಂತ ಕವಿ ಕಯ್ಯಾರ ಕಿಞ್ಞಾರ ರಾಯ್. ಇವರು ಈ ಪದ್ಯವನ್ನು ದೇಶದ ಒಂದು ಬಾವುಟದ ಬಗ್ಗೆ ತುಂಬಾ ವಿವರಣವಾಗಿ ಒಂದು ಅದ್ಭುತವಾಗಿ ಪದ್ಯವನ್ನು ಬರೆದಿದ್ದಾರೆ. ಸೊ ಇವಾಗ ನಿಮ್ಗೆ ಈ ಪದ್ಯದ ಬಗ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇದು ನಮ್ಮ ಒಂದು ಬಾವುಟದ ಒಂದು ವಿವರಣೆಯನ್ನು ಕೊಡುತ್ತದೆ. ಇದನ್ನ ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಾಗ ಅವರಲ್ಲೂ ಸಹ ದೇಶದ ಒಂದು ಭಕ್ತಿಯೊಂದು ಬೆಳೆಯುತ್ತೆ. ಮತ್ತೆ ಸ್ಕೂಲಲ್ಲಿ ಹೆಚ್ಚಾಗಿ ಭಾಗವಹಿಸಲು ಈ ಸ್ವಾತಂತ್ರ್ಯ ದಿನಾಚರಣೆ ಮತ್ತೆ ಗಣರಾಜ್ಯೋತ್ಸವ ಇಂತಹ ಸಮಯದಲ್ಲಿ ಹಾಡಲು ಅವ್ರಿಗೊಂದ್ಸಲ ಹೆಮ್ಮೆ ಅನಿಸುತ್ತೆ. ನಾನು ಇಂಥ ಫಂಕ್ಷನಲ್ಲಿ ನಾನು ಈ ಥರ ನನ್ನ ಸ್ಕೂಲಲ್ಲಿ ನನ್ನ ಶಾಲೆಯಲ್ಲಿ ನಾನು ಹಾಡಿದೆ ಅನ್ನೋ ಒಂದು ಹೆಮ್ಮೆನೂ ಅವ್ರಿಗೆ ಬರುತ್ತೆ. ಸೊ ಸ್ನೇಹಿತರೆ,
ಇಲ್ಲಿ ತನಕ ನನ್ನ ವಿಡಿಯೋನ ನೀವು ನೋಡೋದಕ್ಕೆ ತುಂಬ ಧನ್ಯವಾದಗಳು. ನನ್ನ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾನು ಒಂದು ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ನಿಮ್ಗೆ ಬಂದು ತಲುಪುತ್ತೆ. ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.